ತಕ್ಷಣ ಎಲ್ಲರಿಗೂ ನಮಸ್ಕಾರ. ಊಟ ಆದಮೇಲೆ ಎಚ್ಚರವಾಗಿರೋದು ಎಲ್ಲರಿಗೂ ತುಂಬಾನೇ ಕಷ್ಟ. ಸೊ ಐ ಥಿಂಕ್ ಸ್ಟಾರ್ಟಿಂಗ್ ವಿತ್ ದ ಫಿಲ್ಮ್ ವಾಸ್ ದ ಬೆಸ್ಟ್ ಡಿಸಿಷನ್ ದಟ್ ದ ಆರ್ಗನೈಸರ್ಸ್ ಡಿಡ್. ಆ್ಯಂಡ್ ಅದನ್ನು ನೋಡ್ತಾ ಬಂದು ಯಾರಿಗೂ ಮಲಗಕ್ಕಾಗಲ್ಲ, ಬಿಕಾಸ್ ಇನ್ನೊಬ್ರು ಕಷ್ಟನ ಎಷ್ಟು ಚೆನ್ನಾಗಿ ತೋರಿಸಿದ್ರು ಇವಾಗ. ಆ್ಯಂಡ್ ಇಟ್ ಈಸ್ ಆಲ್ಸೋ ಸಮಥಿಂಗ್ ದಟ್ ವಿ ಆಲ್ ಶುಡ್ ಬಿ sensitive to, we should empathize with, because fisheries ಅನ್ನೋದು it is just one of the sectors. So ಇಂಡಿಯಾದಲ್ಲಿ, ಭಾರತದಲ್ಲಿ we have a lot of climate sensitive sectors. ಒಂದು ಫಿಶರೀಸ್ ಹೌದು, ಅಗ್ರಿಕಲ್ಚರ್. ಆಬ್ವಿಯಸ್ಲಿ ರೈತಾಭಿ ನೋಡಿದಾಗ more than 50% of agriculture in India is still rain fed, ಮಳೆ ನಂಬಿದ ಭೂಮಿ. ಸೊ ಮಳೆ ಸರಿಯಾದ ಸಮಯದಲ್ಲಿ ಆಗಲಿಲ್ಲ ಅಂದರೆ, ಅಥವಾ ಮಳೆ ಆಗತ್ತೆ, ಬಿತ್ತನೆ ಮಾಡ್ತಾರೆ, ಬಟ್ ಅದಾದ್ಮೇಲೆ 1 ವಾರ 2 ವಾರ ಮಳೆ ಇರೋದಿಲ್ಲ, ಅಥವಾ 3 ವಾರಗಳು ಮಳೆ ಇಲ್ಲದೆ ಇದ್ರೆ ಮತ್ತೆ ಡ್ರೈ ಸ್ಪೆಲ್ ಅಂತ ಹೇಳ್ತಾರೆ, ಆವಾಗಲೂ ಕೂಡ ಅದು ಹಾನಿಕಾರ ಫಾರ್ ದ ಕ್ರಾಪ್ಸ್. ಸೊ ಹೀಗಿರುವಾಗ ಅದೊಂದು. ಇನ್ನೊಂದು ಫಾರೆಸ್ಟ್. ನಮ್ಮ ಇದು ಆಲ್ದೋ ದೊಡ್ಡ ಮರಗಳಿಗೆ ಹೆಂಗೆ ಅದು ಪರಿಣಾಮ ಬೀಳುತ್ತೆ ಅಂತ ತುಂಬಾ ತಕ್ಷಣ ನಮಗೆ ವಿ ಕಾಂಟ್ ರಿಯಲಿ ರಿಲೇಟ್ ಟು ಇಟ್, ಬಟ್ ಇನ್ ದ ಲಾಂಗ್ ಟರ್ಮ್ ಅಗ್ರಿಕಲ್ಚರ್ ಕ್ರಾಪ್ಸ್ ಸೀಸನಲ್ ವೇರಿಯೇಷನ್ ಇದ್ದ ತಕ್ಷಣ ದರ್ ಆರ್ ಇಂಪ್ಯಾಕ್ಟ್ಸ್. ಬಟ್ ಫಾರೆಸ್ಟ್ ಅಲ್ಲಿ ವಿ ಸೇ ದೇರ್ ಇಸ್ ಅ ಜೆಸ್ಟೇಷನ್ ಪೀರಿಯಡ್. ತಕ್ಷಣ ನಿಮ್ಗೆ ಅದರ ಪರಿಣಾಮ ಕಾಣೋದಿಲ್ಲ, ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಯು ಡೂ ಸಿ ಇಂಪ್ಯಾಕ್ಟ್ಸ್. ಸೊ ಹಾಗಾಗಿ ವಿತ್ ಸೋ ಮೆನಿ ಕ್ಲೈಮೇಟ್ ಸೆನ್ಸಿಟಿವ್ ಸೆಕ್ಟರ್ಸ್, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದಟ್ ಹವಾಮಾನ ಬದಲಾವಣೆ ಆರ್ ಕ್ಲೈಮೇಟ್ ಚೇಂಜ್ ಅಥವಾ ಗ್ಲೋಬಲ್ ವಾರ್ಮಿಂಗ್, ವಿ ಯೂಸ್ ಮಲ್ಟಿಪಲ್ ಟರ್ಮ್ಸ್, ರೈಟ್? ಬಟ್ this is something that is already here and it is here to stay for a while. So we really need to understand what is it that we can do to integrate it into the planning process. Adanna, how do you use the information? Science ಏನು ಹೇಳ್ತಾ ಇದೆ, ಅದನ್ನ ನಾವು ನಮ್ಮ ಪ್ಲಾನಿಂಗ್ ಅಲ್ಲಿ ಇಂಟಿಗ್ರೇಟ್ ಮಾಡಿಕೊಂಡು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ there is a need for thinking and also implementing it in different spaces. ಈಗ ನಾವು ನೋಡಿದ ಮೂವಿಯಲ್ಲಿ ಆಬ್ವಿಯಸ್ಲಿ ಫಿಶರೀಸ್ ಬಗ್ಗೆ ತುಂಬ ಮಾತಾಡಿದ್ರು. And what is important is that India's coastline, Karavali Pradesha, is more than 7,500 kilometers. We have a very long coastline. Now, when you think about the coastline, fisheries is one. And adar parinama bandu, it is, see, climate change matra anta navu helak agadilla. It's an integrated problem. One is development itself, the way we kind of over extracted some of the resources. ಅದನ್ನ ನಾವು ಅದರ ಈಗ ಸಿಗ್ತಾ ಇದೆ ಅಂತ ತುಂಬಾ ಓವರ್ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ. ನಾವು ಆಲ್ಸೋ ಟೆಕ್ನಾಲಜಿ ಟು ಸಮ್ ಎಕ್ಸ್ಟೆಂಟ್ ಇಸ್ ಆಲ್ಸೋ ಅ ರೀಸನ್, ಲೈಕ್ ಫಿಶ್ ಟ್ರಾಲರ್ಸ್, ರೈಟ್? ಹೆವಿ ಟ್ರಾಲರ್ಸ್ ದಟ್ ಗೋ ಇನ್ ಡೀಪ್ ಇನ್ ಟು ದ ಓಷನ್, ದೇರ್ ಇಸ್ ಓವರ್ ಎಕ್ಸ್ಟ್ರಾಕ್ಷನ್. ಸೊ ಅದೆಲ್ಲ ಆಗಿ ಪ್ಲಸ್ ಓವರ್ ಅಂಡ್ ಅಬೌವ್ ದಟ್ ಯು ಹ್ಯಾವ್ ದಿಸ್ ಪ್ರಾಬ್ಲಮ್ ಆಫ್ ಕ್ಲೈಮೇಟ್ ಚೇಂಜ್. ಕ್ಲೈಮೇಟ್ ಚೇಂಜ್ ಅನ್ನೋದು ಇಟ್ ಇಸ್ ಜಸ್ಟ್ ಎಕ್ಸಾಸರ್ಬೇಟಿಂಗ್, ಅಥವಾ ಇರೋ ಪ್ರಾಬ್ಲಮ್ ಅನ್ನ ಇನ್ನೂ ಸ್ವಲ್ಪ ವರ್ಸ್ ಮಾಡ್ತಾ ಇದೆ. ಸೊ ದಟ್ ಇಸ್ ದಿ ಮೇನ್ ಥಿಂಗ್ ದಟ್ ವಿ ನೀಡ್ ಟು ರಿಮೆಂಬರ್. And also the way ಅವ್ರು ಹೇಳಿದ್ರು, ಈ ವರ್ಷ ನಮಗೆ ಅಥವಾ ಕಳೆದ ವರ್ಷದಲ್ಲಿ whenever the filming was made, fish catch ಅನ್ನೋದು ತುಂಬಾ ಕಡಿಮೆ ಆಯಿತು, ನಮಗೆ ಸಿಗಲಿಲ್ಲ ಈ ವರ್ಷ. And they ran into losses, loans and other things ಅಂತ ಹೇಳಿದ್ರು. Now what was really the problem? One, of course, if you relate it to climate change or global warming, ಏನಾಗುತ್ತೆ ಅಂದರೆ ಹವಾಮಾನ ಬದಲಾವಣೆ ಆದಾಗ there is a lot of heat that's generated. It's not just on the land surface. Ocean is a huge sink. It absorbs a lot of heat. ತುಂಬಾ ಉಷ್ಣಾಂಶವನ್ನು ಓಷನ್ಸೇ ಅಬ್ಸಾರ್ಬ್ ಮಾಡೋದು. ಸೊ when it is absorbing, it's our own school experiments. Take a beaker of water, put salt into it, keep on putting it, keep watching till when it dissolves, post which it saturates and it starts sedimenting, right? Now oceans, consider it like a beaker of water. There is more of CO2 gases getting completely absorbed by these oceans. So obviously the heat retention is going up over time. So with more and more going in, there is a problem. There is an ocean heat content increasing. All these fish population, matte a whole lot of other organisms. Fish is just one of the things we talk a lot because it is integrated with lives and livelihoods. But when you think about the biodiversity itself, there are larger things. There are a lot of things that we will need to worry about. Now, this kind of exacerbates the problem. So to address the problem of climate change, be it in agriculture irbodu, fisheries irbodu, athwa forestry sector, or generally to cut down emissions, we are talking about two-pronged approach. One, mitigation anta heltivi, andre how do you reduce the emissions?
right? Gases ಎಷ್ಟು ರಿಲೀಸ್ ಆಗ್ತಾ ಇದೆ ಅದನ್ನ how do we cut down? What are the strategies that we need to do? ಇನ್ನೊಂದು adaptation ಅಂತ ಹೇಳ್ತೀವಿ, which is to do with you have to cope with some change. If for example we assume that whatever we emitted is what it is, in ಮುಂದೆ ನಾವು ಎಕ್ಸ್ಟ್ರಾ ಏನು ಎಮಿಟ್ ಮಾಡಲ್ಲ ಅಂತ ಒಂದು ಇಮ್ಯಾಜಿನರಿ ಸಿಚುವೇಶನ್ ಅನ್ನು ಅನ್ಕೊಂಡ್ರು ಕೂಡ there is some level of climate change that's bound to happen. So all the systems as well as people as well as different occupations have to cope, adjust to some level of change, which is what adaptation is all about. Now in this entire climate solution game that we are getting into, we are trying to solve a problem. Now are we really solving the problem, or are we creating larger problems in the way we are doing it? While we are solving some part of the problem, there is a innate fundamental problem in the way we are looking at things. When we think about a solution, tumba short term alli yochane ಮಾಡ್ತಾ ಇದ್ದೀವಿ. We don't really think about the long term solution. Example is solar, right? Everywhere we are talking about renewables, we are talking about solar panels being implemented and so on and so forth. Now are we even thinking about what happens to the solar panels, say 15 years down the lane, 20 years down the lane? What are we going to do with the waste that's going to be generated? Are we thinking about it? The answer is no. The other example is EV. Yes, there is a lot of thrust on electric vehicles. People with one or two cars go for a third car, which is an EV. Unfortunately, it's an electric vehicle, but what is your source of power? Do you have a renewable source of power to call it a renewable source, or are you still drawing on the thermal power? Now that is the question, fundamental question we need to be asking ourselves when we are looking at the solution part of the story. So now I'm going to stop here with the solar and then pass it on to Bhargavi, who has experiences of working in that sector, and she's going to give some examples on that. Thank you, Indu, for setting the tone so beautifully. I'll first speak in English and then do a little bit of Kannada. Is that okay? So, going on from where Indu stopped, this whole promise that we have made at all the international levels, the shift to 500 gigawatts, 50% of our energy will come from renewables. On what basis did we even make those commitments? So there are no studies at any level to substantiate that, number one. And we are only looking at short term. So we've set up parastatals in every state, and the parastatals are going around acquiring land, and they are acquiring prime agriculture land in and around the wildlife sanctuaries and national parks. You think of a place, and today we have a solar park there, on riverbeds, on lake beds, and that's how solar parks are coming up. It is not that we don't need solar, we need to judiciously think about it, because first of all, solar panels themselves come from extracting a whole lot of minerals, and the entire process of manufacturing the panels requires a lot of water. And there are also stories of how those panels are made using slave labor in China. Given all that, exactly what is happening to the fishing communities, we are doing the same thing to agro-pastoral communities. Karyana is here, he'll speak to you about the Chelkere experience. But Pavagada, which is the world's third largest solar park, has taken about 13,000 acres of land. It today employs just about 2,000 people on paper. They promised at least one job per family which parted with the land. That has only remained, a promise made in thin air. It is impossible because solar, wind, all these are industries which don't require that kind of labor. And then if you look at the skill building that is taking place, much of the skill building for all the renewables is happening in urban areas. There are the Surya Mitra, Vayu Mitra, Varun Mitra programs for which they mandate that whoever wants to do that course has to have a ITI training or a diploma. Given that in a pastoral village like Pavagada or Chelkere, where
agro-pastoral way of life is so different, and in many families they don't really actually send their children to the formal schooling system, because if they have 10,000, 5,000 sheep, a school education is not going to help them go on with that activity. India is also the largest producer of meat and milk. So in that context, we are displacing these communities. In Pavagada, a whole lot of agro-pastoral communities have lost their livelihood. The land acquisition, it is not acquisition. It is snatching and very cunningly taking away that land. The Land Acquisition Act got amended so many times until 2015. We brought in a whole lot of good measures into it, again because of the civil society in the country which worked to bring in those provisions. But today the Land Acquisition Act is put aside and land is taken either on lease for 28 years, or it is literally snatched from people. I'll give you examples of that. Or it is being taken by outright purchase. In Pavagada, land was taken by very cunningly persuading the people for this 28-year lease, in which they had no negotiating power to deal with the amount that they were getting. They get a very small sum of 21,000 rupees per acre per annum. A large chunk of the land for the Pavagada park came from small and marginal farmers. It's a very small chunk of land that has come from large farmers. So if you speak to the large farmers, they have made money because anyway their children and grandchildren were not here, they've all gone abroad. They only had that land, and that money they're getting, they've already reinvested in buying more bulldozers, setting up hotels, things like that. For the small and marginal farmers, that 21,000 rupees is nothing. Many of them don't even get that because for them the land was like in guntas. So for them, that money comes once a year, it comes into the man's bank account. That money doesn't translate into food at the household level. So in a district like Pavagada, which was already one of the neglected districts in Karnataka, today you have girl children being pulled out of school. The youth have migrated out. Men, able-bodied men have migrated out. It is senior citizens, women and children. So once a year when that some chunk of money comes, child marriage has restarted. There are cases of trafficking in Pavagada. And then there are cases of theft and burglary and all kinds of criminal activity has started. And in 28 years, like Indu just mentioned, it's going to be one of the most toxic hotspots with all those panels sitting there because there's no method to clear that madness. And we haven't even thought about it. And today with the new government in Karnataka, that Pavagada Park model is like a model on steroids. It's going to be multiplied 100 times. Another example is in the foothills of the Kaveri Wildlife Sanctuary in Chamarajanagar. Prime, beautiful agricultural land has been taken away. It has been outright purchased with the landholders. And what the private companies have done is they have let loose their brokers to go talk to these farmers. And they have spoken to them not at their household level or the panchayat level. They've got hold of them at the alcohol shops. And they've got all those people who are drinking themselves to death, lured them into this deal and got hold of the land. So you have small parcels of land being converted to the solar park. It's the cumulative effect of these small solar parks that is going to affect the wildlife corridor. It is definitely in the path of the elephants, and the Kaveri Wildlife Sanctuary being contiguous with the Nilgiri biosphere is something that we really need to think about. The third example I would like to give is what happened in Assam in Mikir Bamuni village, where land was threatened and taken from the local community. And this local community had got that land as grant land many, many years ago. And a standing crop of paddy was bulldozed and that land was taken off. They protested and they did everything they could, but they went to court. Nothing really happened. So what we are actually doing is
pushing people out of their non-carbon livelihoods, and they are just there. And if you look at the map of India, in the north and the northeast is largely where the coal belt is. So there we are saying enough of coal mining, we need to stop coal mining. Those people were already once thrown out of their forest-based livelihoods, right? So they're going to be out of livelihoods again, second time. And in the south and the western belt, we are throwing these people out, both from fisheries, from agropastoral, weaving, and all of this is very beautifully connected. A couple of months back, we were traveling through the districts of Gadag and some of the North Karnataka districts, and we found that weaving communities today don't have livelihoods because farmers no longer want to grow cotton. So it's a very bad vicious cycle that has got triggered, and these are aspects that are not being discussed. So I will leave you to think there and ask Arjuna to speak from his own personal experience. Thank you. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಭಾರ್ಗವ ಮೇಡಮ್ ಮತ್ತು ಹಿಂದೂ ಮೇಡಮ್ ಅವರು ಭಾಳ ವಿಚಾರನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಖಂಡಿತವಾಗಲೂ ಮತ್ತೆ ಅವ್ರನ್ನ ಏನು ಇವತ್ತು ಮೀನುಗಾರಿಕೆ ಬಗ್ಗೆ ವಿಚಾರ ತಿಳಿದಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಮತ್ತೆ ನಾನು ಅದು ಡಿಸ್ಕಸ್ ಮಾಡೋಕ್ಕೋದೆ. ಅದೇ ರೀತಿಯಾಗಿ ಚಳ್ಳಕೆರೆ ತಾಲೂಕಿನಲ್ಲಿ ಅಮೃತಮಲ್ ಕಾವಲು ಅಂತ ಇದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಆ ಅಮೃತಮಲ್ ಕಾವಲು ಸುಮಾರು ವರ್ಷಗಳ ಹಿಂದುಗಡೆ ಇದು ನಮ್ಮ ಮೈಸೂರು ಕೃಷ್ಣರಾಜೇಂದ್ರ ಒಡೆಯರವರೆಲ್ಲ ಅದನ್ನು ಬಡವರಿಗೆ ದನಕರಗಳಿಗೆ ಇಲ್ಲೇ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಜಾಗ ಅದು ಅಮೃತಮಲ್ ಕಾವಲು. ಅಂಥ ಜಾಗನ ಸರ್ಕಾರವರು ಬಾರ್ಕೋ, DRDO, ಇಸ್ರೋ ಇವಕ್ಕೆಲ್ಲಕ್ಕೂ ಕೊಟ್ಬಿಟ್ರು. ಇದರಿಂದ ಅಲ್ಲಿರ್ತಕ್ಕಂಥ ಜನ ಆ ಚಳ್ಳಕೆರೆ ತಾಲೂಕಿನಲ್ಲಿ SC, ST, ಹಿಂದುಳಿದವರು ಎಲ್ಲರೂ ಸಹ ಆ ಒಂದು ಪಶುಪಾಲನೆ ನಂಬ್ಕೊಂಡು ಜೀವನ ಮಾಡ್ತಕ್ಕಂಥ ಜನ. ಈಗ ಕುರಿ ಕಾಯ್ಕೊಂಡು ನಾವು ಕಂಪ್ನಿ ನೆನ್ಕೊಂಡು ಜೀವನ ಮಾಡ್ತೀವಿ. ಇನ್ನು ಕೆಲವರು ಹಸು ಸಾಕೊಂಡು ಜೀವನ ಮಾಡ್ತಾರೆ. ಆರು ಮೊಸರನ್ನ ಚಳ್ಳಕೆರೆಯಿಂದ ಹಿಡಿದು ಹೆಚ್ಚಿನ ಆ ಸುತ್ತಮುತ್ತ ಸುಮಾರು 80 ಅಡಿ ಜನನು ಆ ಮೊಸರು, ಹಾಲನ್ನು ಎಲ್ಲ ತುಪ್ಪ ಮಾಡಿ ಸಹ ಅದು ಬೆಂಗಳೂರಲ್ಲೂ ಸಹ ಮಾರಾಟಕ್ಕೆ ಬಂದಿದೆ. ಅದು ಒರಿಜಿನಲ್ ತುಪ್ಪ. ಇಂತಹನ ಈಗ ಮೇಡಮ್ ಮಾಡಿದ್ರು ಏನು ಸೈನ್ಸ್ ಸಿಟಿ ಅಂತಕ್ಕಂಥದ್ದು ಬರಬೇಕು, ಇದನ್ನು ಮಾಡಬೇಕು. ಭಾಳ ಸಂತೋಷ ನನಗೆ ಹೃದಯ. ಸೈನ್ಸ್ ಸಿಟಿ ಬಂದಾಗ ಅದು ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕಾಗಿತ್ತು. ಅದು ಒಳ್ಳೇದಾಗಲಿಲ್ಲ, ಕೆಟ್ಟದಾಯಿತು. ಹೇಗೆ ಅಲ್ಲಿರ್ತಕ್ಕಂಥ ಸುಮಾರು 13,800 ಎಕರೆ ಜಮೀನನ್ನು ಸಂಪೂರ್ಣವಾಗಿ ಹಾಳು ಮಾಡಿದರೆ ಅದು ಅಭಿವೃದ್ಧಿ ಹೆಸರಿನಲ್ಲಿ ಆ ಕಾವಲ ಸುತ್ತಮುತ್ತ ನಂಬ್ಕೊಂಡು ಬದುಕ್ತಕ್ಕಂಥ ಜನ ಅವರು ಇವತ್ತು ಕುರಿಗಳು ಮಾರ್ಕೊಂಡ್ರು, ಮ್ಯಾಕ್ಗಳು ಮಾರ್ಕೊಂಡ್ರು, ದನಗಳ ಮಾರ್ಕೊಂಡು ಕೂಲಿ ಮಾಡಲಿಕ್ಕೆ ಇಟ್ಕೊಂಡ್ರು. ಒಂದು ಉದಾಹರಣೆ ಹೇಳ್ತಾರೆ, ನಿನ್ನ ಬ್ಯಾಂಕ್ದಲ್ಲಿ 10,000 ರೂಪಾಯಿ ಅಡ್ವಾನ್ಸ್ ಡಬಲ್ ಆಗ್ಬೇಕಂದ್ರೆ ಎಷ್ಟು ದಿನ ಬೇಕಂತಂದರೆ 8 ವರ್ಷ ಬೇಕಂತ ಕೇಳ್ತಾರೆ. ಅದೇ ನೀನು ಒಂದು ಕುರಿ 10,000 ರೂಪಾಯಿ ಕುರಿ ನೀನು ಡಬಲ್ ಆಗ್ಬೇಕಂತಂದರೆ 8 ತಿಂಗಳು ಸಾಕು ಅಂತ ಹೇಳ್ತಾರೆ. ಆ ರೀತಿಯಾಗಿ ಬದುಕಿದಂಥ ಜನನ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತ ಮಾಡಿದ್ರು. ಈಗ ಇವರಿಗೆ ಏನು ಸೈನ್ಸ್ ಬಗ್ಗೆ ಮಾಡಿದೆಯೋ ನಾವೆಲ್ಲ ಕೂತು ಮಾತಾಡಿ ಕೇಳ್ಬೇಕಂದ್ರೂ ಒಂದು ಸಂವಿಧಾನ, ಅಂಬೇಡ್ಕರ್ ಹಾಕಿರ್ತಕ್ಕಂಥ ಒಂದು ಸಂವಿಧಾನ ಸಹ ಇದೆ. ಆ ಸಂವಿಧಾನದ ಅಡಿಯಲ್ಲಿ ತಿಳ್ಕೊಬೇಕಾಗಿತ್ತು. ಯಾಕಂದರೆ 1963ರಲ್ಲಿ ಅಮೃತಮಲ್ ಕಾವಲನ್ನ ಅರಣ್ಯ ಅಂತ ಘೋಷಣೆ ಮಾಡಿದ್ರು. ಮತ್ತೆ 2011ರಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು, ಒಂದು ಏನು ಅರಣ್ಯ ಕಾಯ್ದೆ, ಅರಣ್ಯ ಅಂತ ಏನಿದೆಯಲ್ಲ ಅದು ಸಾರ್ವಜನಿಕರ ಆಸ್ತಿ, ಪಬ್ಲಿಕ್ ಅದು ಅಸೆಟ್ ಅಂತ ಹೇಳಿದರು. ಈ ರೀತಿ ಹೇಳಿದ್ದನ್ನ ಇವರು ಅದಕ್ಕೊಂದು ಕಾನೂನು ಇದೆ, ಬಯೋಡೈವರ್ಸಿಟಿ ಅಂತ ಏನು ಹೇಳ್ತಾರಲ್ಲ, ಜೀವ ವೈವಿಧ್ಯ ಇವೆಲ್ಲ ಅಂತ ಹೇಳ್ತಾರಲ್ಲ, ಅಂಥ ವ್ಯವಸ್ಥೆನ ಇವರು ಮೀರಿ ನೆಗ್ಲೆಕ್ಟ್ ಮಾಡಿ ಯಾವುದೇ ಕಾನೂನನ್ನು ಉಪಯೋಗ ಮಾಡ್ಕೊಳ್ಳೋದನ್ನೇ ಜೀವನದಲ್ಲಿಯೂ ಸಹ ಪರಿಸ್ಥಿತಿ
ಎಷ್ಟು ಕಷ್ಟ ಅಂತ ಗೊತ್ತಿಲ್ಲದೆ ಇವರು ಉಲ್ಲಂಘನೆ ಮಾಡಿ ಇವ್ರನ್ನ ಇಷ್ಟೆಲ್ಲ ಕಬಳಿಸಿದಾಗ ಆಮೇಲೆ ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪಂಚಾಯತಿ ಒಪ್ಪಿಗೆ ತಗೋಬೇಕಾಯಿತು. ಆ ಪಂಚಾಯತಿ ಒಪ್ಪಿಗೆನೇ ಇಲ್ಲ. ನಾನು ಆ ಸಂದರ್ಭದಲ್ಲಿ ಪಂಚಾಯತಿ ಮೆಂಬರು. ಆ ಪಂಚಾಯತಿಯು ಆ ಡಾಕ್ಟರ್ ಮಾಡಿಸ್ಬೇಕು, ಜನಸೇವೆ ಮಾಡಬೇಕು, ಆಮೇಲೆ ಜೀವ ವೈವಿಧ್ಯ ಒಂದು ಸಮಿತಿ ಇರುತ್ತೆ, ಆ ವಿಚಾರಕ್ಕೆ ಇವು ಯಾವುದೂ ಇಲ್ಲ. ಇವ್ಯಾವ ಇಲ್ದಲೇ ಈ ರೀತಿ ಮಾಡಿದರೆ ಎಷ್ಟು ತೊಂದರೆ ಅಂತಂದರೆ ಅಲ್ಲಿ ಕಣ್ಣೀರಲ್ಲಿ ಕೈ ತೊಳ್ತಾರೆ ಇವತ್ತಿನ ಸಮಾಜದಲ್ಲಿ ಜನ. ಅಲ್ಲಿ ಮತ್ತು ಈ ರೀತಿ ವ್ಯವಸ್ಥೆ ಆಗಬೇಕಾಗಿರು, ಅದು ಆಗಬಾರ್ದು. ಅಲ್ಲಿರ್ತಕ್ಕಂಥ ಬರೀ ನಮ್ಗೆ ಒಂದೇ ಎಫೆಕ್ಟ್ ಜನಗಾಗಲಿಲ್ಲ, ಅದರ ಜೊತೆಯಲ್ಲಿ ಏನು ಕಾಡು ಪ್ರಾಣಿ ಇದಾವಲ್ಲ, ಕೃಷ್ಣ ಮೃಗ ಇರ್ಬೋದು, ಮತ್ತು ಜಿಂಕೆ, ನವಿಲು, ಅವೆಲ್ಲವನ್ನು ಕಾಡಂದಿ, ಕಾಡು ಮೃಗಗಳು, ಆಮೇಲೆ ಪರಿಸರ ಎಲ್ಲವೂ ಸಹ ಹಾಳಾಗೋಗಿರ್ತದೆ. ಆ ಪರಿಸರ ಅಲ್ಲಿರ್ತಕ್ಕಂಥ ಮರಗಳನ್ನು ಸಂಪೂರ್ಣವಾಗಿ ಕಡಿದು ನಾಶ ಮಾಡಿದರು. ಇದು ಆಗಬೇಕಾಗಿತ್ತ? ಸರ್ಕಾರ ಗಮನ ಮಾಡೋದಿಲ್ವಾ? ಏನು ನೆಗ್ಲೆಕ್ಟ್ ಮಾಡಿದ್ರೆ ಇದು ಮಾಡಿದ್ರೆ ತಪ್ಪು ಅಂತ ನನ್ನ ಭಾವನೆ. ಈಗ ಅಜ್ಜಂಪುರ ಕಾಲದಲ್ಲಿ ಅಮೃತ್ ಮಹಲ್ ಅಂತ ಇದಾವೆ. ಅವು ಹಿಂದೆ ರಾಜ ಮಹಾರಾಜ ಕಾಲದಲ್ಲಿ ಯುದ್ಧ ಮಾಡೋ ಸಮಯದಲ್ಲೂ ಬಳಸಿದಂತಕ್ಕಂಥ ಜಾನುವಾರುಗಳು ಹೌದು. ಅವು ಇವತ್ತು ಕಣ್ಣೀರ ಕೈ ತೊಳೆದಿದ್ದಾವೆ. ಅಲ್ಲಿ ನೋಡೋಕೆ ಆಗ್ತಿಲ್ಲ, ಸರಿಯಾದ ಮೇವು ಇಲ್ಲ, ವ್ಯವಸ್ಥೆ ಇಲ್ಲ. ನಾಮಕೋಸ್ತೆ ಮಾಡಿ ಆ ಪರಿಸ್ಥಿತಿ ಎಷ್ಟು ಗಟ್ಟಿಯಾಗಿದೆ ಅಂದರೆ ಖಂಡಿತವಾಗೂ ಭಾಳ ದುಃಖ ಆಗುತ್ತೆ. ನಾನು ಹೋಗಿ ಸ್ಪಾಟ್ ಹೋಗಿ ಬಂದಿದ್ದೀನಿ. ಅದು ಸರಿಯಾದಂಥ ಆಹಾರನ ಮೇವಿಲ್ಲ. ಇದೇ ರೀತಿಯಾಗಿ ಅದು ತಿಪ್ಟೂರಲ್ಲೂ ಸಹ ಅಲ್ಲಿ ಚೌಡಮ್ಮನ ಕಾವಲು ಅಂತ ಇದೆ. ಇವೆಲ್ಲವೂ ಸಹ ಎಷ್ಟು ಈ ಆಮೇಲೆ ನಮ್ಮ ತಾಲೂಕಿನಲ್ಲಿ ಬಯಲುಸೀಮೆ ಮಳೆ ಕಡಿಮೆ ಇದೆಯಲ್ಲ, ಈಗ ಭೂಮಿಯಲ್ಲಿ ಬೆಳೆ ಇಲ್ಲ ಅಂತ ಹೇಳ್ತಾರಲ್ಲ, ಇವ್ರು ಸೈನ್ಸಿಸ್ಟಾಗಿ ಯಾಕೆ ಮಳೆ ತರಿಸಲಿಲ್ಲ ಅಲ್ಲಿ? ಯಾಕೆ ಇದನ್ನು ಭೂಮಿ ಮೋಡ ಕಳಿಸಿ ಯಾಕೆ ತರಿಸಬಾರ್ದಾಗಿತ್ತು? ಇಷ್ಟು ದಿನ ಬೇಕಾಗಿತ್ತು. ಇಡೀ ಕೋಟ್ಯಾಂತರ ರೂಪಾಯಿ ಇವತ್ತು ಲಾಸ್ ಆಗಿದೆ, ರೈತರು ಕಣ್ಣೀರು ಹಾಕ್ತಿದ್ದಾರೆ. ಇವತ್ತು ಸಾಲಗಳು ಮಾಡಿ ವಿಷ ಕೂಡ ಸಾಯ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇದು ಆಗಬೇಕಾಗಿತ್ತ? ಜನಗಳ ಬದುಕು ಏನಂತಕ್ಕಂಥದ್ದು ರೈತ ಅದು ಬೆಳೆದ ಮಾತ್ರ ತಿನ್ನಲಿಕ್ಕೆ ಆಹಾರ ಉಂಟು. ಅಲ್ಲಿ ಕುರಿ ಮೇಕೆ ಸಾಕಿ ಮಾತ್ರ ಇವತ್ತು ಮಾಂಸ ಅದನ್ನೆಲ್ಲ ಈಗ ಹೆಂಗೆ ಮೀನು ಹಿಡಿದು ಜೀವನ ಮಾಡ್ತಾರೆ ಅವ್ರು ಒಂದು ಕಡೆ. ಅವ್ರದ್ದು ಏನು ಪರಿಸ್ಥಿತಿ ಇದೋ ಅಷ್ಟೂ ಸಹ ಇಲ್ಲಿ ಕಣ್ಣೀರ ಕೈ ತಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ದಯಮಾಡಿ ಇಂಥವಕ್ಕೆಲ್ಲ ಇಂಥ ಒಂದು ಚಲನಚಿತ್ರ ಮುಖಾಂತರ ಕನ್ನಡದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ರೆ ಸಾಕು ಚೆನ್ನಾಗಂತ ನಾನು ಅನಿಸುತ್ತೆ. ಅದು ಎಷ್ಟು ಮಟ್ಟಿಗೆ ನಿಮ್ಮ ಮುಖ ಇರುತ್ತದಲ್ಲಿದೆ ಗೊತ್ತಿಲ್ಲ. ಯಾಕಂದರೆ ಜನಸಾಮಾನ್ಯ ಗೊತ್ತಾಗಬೇಕು ಇಂಥ ವಿಚಾರನ ಆಗಬೇಕಂತಕ್ಕಂಥದ್ದು ನನ್ನ ಭಾವನೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ವ್ಯವಸ್ಥಿತವಾದಂಥ ಅವನ್ನ ಹೇಳ್ಕೋಬಾರ್ದು. ಮನುಷ್ಯರಿಗೆ ಅದರ ದುಃಖದ ಸಂಗತಿ ಬರ್ತಾ ಇದೆ. ಈಗ ಕಂಪ್ನಿ ನೇಚರ್ ರೂಲ್ ಹಾಳಾಗೋದು. ಅಲ್ಲಿ ಅಲ್ಲಿ ಏನೋ ಒಂದು ಹಣ್ಣು ಮಾತಾಡ್ತಿದ್ದೀರ, ಅಲ್ಲಿ ಅಡಿವೆ ಹಣ್ಣು ಅಂತದೆ. ಇವತ್ತು ನಾವು ಏನು ದ್ರಾಕ್ಷಿ, ಸೇಬು ಅಂತ ಏನು ಹೇಳ್ತೀವಲ್ಲ, ಒಳ್ಳೆ ಅಲ್ಲಿರ್ತಕ್ಕಂಥದ್ದು ಹಣ್ಣುಗಳು ಒರಿಜಿನಲ್, ಯಾವುದೇ ಮೆಡಿಸಿನ್ ಇಲ್ಲ, ಏನಿಲ್ಲ. ಕವಳೆ ಹಣ್ಣು, ಖಾರ ಹಣ್ಣು, ಸೊಪ್ಪು, ಅದು ಇದು ತರಕಾರಿ, ಈಚಲ ಹಣ್ಣು, ಇವನ್ನೆಲ್ಲ ತಿಂದು ಬದುಕಿ ದಷ್ಟಪಟ್ಟಿರುತ್ತೆ. ಅವೆಲ್ಲವೂ ಸಹ ಮರ ಕಡ್ದು ನೆಲಸ ಮಾಡಿದರೆ ಇಂಥ ಒಂದು ದುಃಖ ಸಂಗತಿ ನಾನು ಇದು ಹೇಳೋದ್ರಲ್ಲಿಗೋಸ್ಕರ ನಾನು ಈ ಒಂದು ಫೆನಲ್ಲಿ ಬರಬೇಕಾಯ್ತು ಅಂತ ಹೇಳಿ ನನ್ನ ಮಾತು. Thanks, Bhargavi. I think what is emerging from what we heard just now is that short-term tunnel vision always gives rise to problems, probably much larger than what you foresee. So I think it's time to kind of start thinking ahead. And also what's also emerging is that we are at crossroads. There is development that needs to happen. There is climate action also. It cannot be at the cost of development, but at the same time we can't say we need to develop, we will do nothing about climate action, because we are being impacted, be it heat waves, be it flooding, be it kind of landslides or glacier melt, you name it, everything is happening at a single point in time. In fact, within Karnataka, different seasons only we hear about flooding, we hear about hailstones in northern Karnataka, we hear about drought. Every single thing is being experienced. So now the question in front of us is that, yes, we do have challenges, we do have developmental challenges, but at the same time, we need to act in a certain way to address the problem of climate. Now the question is, how do you deal with these two? To me, the first and foremost thing is aspirations itself. Now, when we aspire, as a country, I'm not talking about individuals, but the point is, generally the aspiration is mimicking the West. But then we are where we are today because of what the West did, right? There's been a whole lot of emissions, there has been so much that's happened over the years. So I think it's time we learn the lesson and we know that, okay, doing
what's being done can cause more damage. So the question is, can we set our own aspirations? Can we set our own standards? Now, at my center, we are actually trying to do that. So what we try to do is, okay, India-specific standards. When I say standards, we're talking about SDG, Sustainable Development Goals. Per capita water consumption requirement, per capita energy requirement, per capita food requirement, nutritional requirement. So we've had a series of consultations to kind of figure out what does it mean, how does it pertain to India. So once you set these numbers, then the question is, yes, you're looking at climate development, climate action, but without compromising on your sustainable development, which are your goals that have been set here. Now, how do you achieve it? It's a challenge because there are always trade-offs, there are always synergies also. Now, one example that comes to my mind is, for example, transportation sector, right? EV ಬಗ್ಗೆ ನಾನು ಆಲ್ರೆಡಿ ಮಾತಾಡಿದೆ, electric vehicles. But then the problem is, if we consider, ಈಗ transport sector, we want to reduce consumption of petrol and diesel. So the solution, if we think that electric vehicle is the only solution ಅಂತ ನಾವು ಅನ್ಕೊಂಡ್ರೆ, I already spoke to you what the problem could be. Power sector ಅಲ್ಲಿ there needs to be some more development. Adarthalle, you cannot achieve your goals of transport decarbonization. So now you need to speak with each other. Intersectoral conversations become very, very important. Now secondly, one day solution itkondu munde hogta idre, there is always a problem. You can't solve the problem. So can we look for alternate solutions? Now some of you might be knowing that India dalli biofuel ethanol blending 20% target anta itkondu move aagtide. Ethanol production is based on sugarcane, right? India now has excess sugar production, ಅದನ್ನು ಯೂಸ್ ಮಾಡ್ಕೊಂಡು ethanol produce ಆಗ್ತಾ ಇದೆ. Now let's assume we want to increase the target. Let's say for some reason the policy says the blending target is 30%. We don't really produce so much sugar to increase the blending. So which means you're going to increase your sugarcane production. Sugarcane is a water guzzler. Water is a scarce resource. You need land. When you need land, obviously you're going to eat up food production. Now, food production, so land you need for food production, land you need for the solar and wind parks that they spoke about, land you also need for growing trees for what we call as carbon sequestration. When you grow a tree, you're sinking in carbon dioxide. School science, photosynthesis, right? So when you have such a scarce resource, you really need to see what works best, and you can't bank everything on a single solution. Now, what is the other solution that people are talking about? They're talking about public transport and improve Madana. We all know there are hurdles in that, right? For example, Bangalore city nalle metro ide. Yes, we have quite a good connectivity, but the problem is the last mile connectivity. Metro station in the ilad mele mane talpakke, whichever areas you are in. For example, I live in Basveshwar Nagar. Rajajinagar metro station is the nearest for me. Nana ilad mele, if I have to go home, I either have to find an auto or book a cab or find alternate sources. There are no short transports there, right? Shuttle services idre, probably there would be a lot more use of that. So this is just one example. So that is one thing. And secondly, electric vehicles, so is the charging infrastructure. There isn't enough charging infrastructure as of today. It's improving, but we are not still there. So which is why we need to be thinking about various different models of development, a combination of those. The other way is to visualize a future where we do not have an urban sprawl but more compact cities maybe. If it sounds like a solution, but there is a problem there too. Because the minute your city becomes compact, high-rise buildings jasti agate. So you need more of building material, you need more of cooling. Again, there is pressure on the power sector, there's pressure on the building sector. So all I'm trying to say here is that having a single point solution, thinking short term is not really the way forward. We really should be looking at what are the basket of solutions, what works best for different regions, what works best when you're looking at various systems that are in place. So once we put everything in the mix and try to find a solution, probably we might not end up creating larger problems, or at least you would visualize what the problem could be and you have a solution ready.
to address it in the future. So I think that's the only way we could kind of try and look at this problem and then solve it also as we move forward, is my thinking. Over to you, Bhargavi. ಈಗ ಡೆವಲಪ್ಮೆಂಟ್ ಹೆಸರಿನಲ್ಲಿ ನೀವೇನೋ ಮಾಡಕ್ಕೆ ಹೋಗಿ ಲಕ್ಷಾಂತರ ಜನ ಹಾಳು ಮಾಡೋದು ಸರಿ ಇರುತ್ತೆ ನನ್ನ ಭಾವನೆ. ಯಾಕಂತ ಹೇಳಿದರೆ ಡೆವಲಪ್ಮೆಂಟ್ ಮಾಡಿದ್ದೀನಿ ಇರೋದೇ ಇಲ್ಲ. ಈಗ ಉದಾಹರಣೆಗೆ ಅಲ್ಲಿ ನಮಗೂ ಈಗ ನೀವು ಮೆಟ್ರೋದು ಹೇಳಿದ್ದೀರಿ, ನೀವು ಮೆಟ್ರೋದ ಹೆಸರಿನಲ್ಲಿ ಎಷ್ಟು ಸಾವಿರಾರು ಮರಗಳನ್ನ ಕಡಿದು ಹಾಳು ಮಾಡಿ ಅದನ್ನು ನಾವು ಇದು ಪಾಲು ಮಾಡಿದ್ದಾರೆ. ಅದೇ ರೀತಿಯಾಗಿ ಕಾವಲು ಸಮೇತ ಅಷ್ಟೇ, ಕಾವಲು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ನೀವು ತಾವು ಹೇಳಿದ್ದು. ಡೆವಲಪ್ಮೆಂಟ್ ಹೆಸರಿನಲ್ಲಿ ಲಕ್ಷಾಂತರ ಜನ ಅವರ ಬದುಕು ಹಾಳಾಯಿತು. ಅಲ್ಲಿ ಇದು ಹಾಳಾಗೋದು ಬೇಡ, ಬೇರೆ ಕಡೆ ಈಗ ನೋಡ್ರಿ ಅಲ್ಲಿ 1410 ಎಕರೆ ಬಾಕಿ ಕೊಟ್ಟರೆ ಅಲ್ಲಿ ಪರಿಸರ ಅಲ್ಲೇನಾದರೂ ಇದು ಕಂಪ್ಲೀಟಾಗಿ ಅಲ್ಲಿ ಭೂಮಿ ನೀರಿಂದನೇ ನೀರು ಪೊಲ್ಯೂಷನ್ ಆಗ್ತೈತೆ, ಗಾಳಿ ಪೊಲ್ಯೂಷನ್ ಆಗುತ್ತೆ, ಭೂಮಿ ಪೊಲ್ಯೂಷನ್ ಆಗುತ್ತೆ. ಇವೆಲ್ಲ ಇದಾದಾಗ ಏನಾಗ್ತಾವೆ ಅಂದರೆ ಅಲ್ಲಿರ್ತಕ್ಕಂಥ ಸುಮಾರು 80 ಗ್ರಾಮದ ಜನಗಳು ಸುತ್ತ ಇರ್ತಕ್ಕಂಥವರೆಲ್ಲ ಅವರು ತಜ್ಞರು ಹೇಳೋ ಪ್ರಕಾರ ಸುಮಾರು 50 ಕಿಲೋಮೀಟರ್ ಅಂತ ಹೇಳ್ತಾರೆ. ನಾಗೇಶ್ ಹೆಗ್ಡೆ ಅಂತ ಹೇಳ್ತಾರೆ, ಆರು ತಟ್ಟೆಯಲ್ಲಿ ಬೇವು ಬೆಲ್ಲ ಅಂತೇಳಿ ಚಳಿಕೆರೆಯನ್ನು. ಅಂದರೆ ಒಂದು ಕಡೆ ನೀವು ಬೇವು ಬೆಲ್ಲ ಅಂತಂದರೆ ನೀವು 6 ತಟ್ಟೆಯಲ್ಲಿ ಅಂದರೆ ಏರೋಪ್ಲಾನ್ಗಳು ಮಾಡಿ ಇದೆಲ್ಲ ಯುದ್ಧ ವಿಮಾನ ಮಾಡೋಕ್ಕೆ ಹೋಗಿ ಮತ್ತು ಬೇವು ಆದೇ ಆಗುತ್ತೆ, ಕಹಿ ಜಾಸ್ತಿ ಇರ್ತೈತೆ ಅಲ್ಲಿ. ಆ ಕಹಿ ಜಾಸ್ತಿ ಆಗ್ಬರ್ತಕ್ಕಂಥ ನಮ್ಮ ಭಾವನೆ. ಈ ರೀತಿ ಮಾಡೋದು ಬೇಕಾದಷ್ಟು ಕಡೆ ಸಮುದ್ರಗಳಿದ್ದಾವೆ, ಆ ಕಡೆ ಮಗ್ಲಲ್ಲಿ ಸಮುದ್ರ ಮಾಡಬೇಕು. ಈಗ 4000 ಕಿಲೋಮೀಟರ್ ತಗೊಂಡು ಹೋಗ್ಬೇಕಾಗುತ್ತೆ ಇಲ್ಲಿಂದ. ವೆಪನ್ಸ್ ತಗೊಂಡು ಹೋಗ್ಬೇಕಾದ್ರೆ ಎಷ್ಟು ಪ್ರಾಬ್ಲಮ್ ಆಗ್ತವೆ. ಇದೆಲ್ಲ ಆಗ್ಬಾರ್ದು. ಎಲ್ಲಾದರೂ ನಿಂತು ಅಂತಂದರೆ ಆಮೇಲೆ ಈಗ ಇದು ಏನು ಜಪಾನ್ ಜರ್ಮನಿಯಲ್ಲಿ ಆಗ್ತಕ್ಕಂಥ ಏನು ಇದಾಯ್ತಲ್ಲ, ಆ ರೀತಿಯಾಗಿ ಇಲ್ಲಿ ಭೂಮಿಯೆಲ್ಲ ಕೆಟ್ಬಿಟ್ಟು ಹುಟ್ಟು ಮಕ್ಕಳು ಸಹ ತಗೊಂಡು ಹ್ಯಾಂಡಿಕ್ಯಾಪ್ಟಾಗಿ ಹುಟ್ಟಕ್ಕಂಥವ್ರು. ಒಂದು ದನ ಕರು ಮಗುವಾಗ್ತದಂದರೆ ಅದನ್ನು ಸಹ ಹ್ಯಾಂಡಿಕ್ಯಾಪ್ಟು, ಕಾಲು ಇಲ್ಲ ಕೈಯಲ್ಲಿ ತೆಗೆದು ಹೋಗ್ತದೆ. ಇದೆಲ್ಲ ಪರಿಸ್ಥಿತಿ ಬೇಕಾ? ಇಷ್ಟು ಜನರಿಗೆ ಆಗದ ಜನರಿಗೆ ಈಗ ನೋಡ್ರಿ, ಒಳ್ಳೆ ಈಗ ಈ ಕಡೆ ಮಲೆನಾಡು ಸೈಡ್ನಲ್ಲಿ ಚಿಕ್ಕಮಗಳೂರು ಸೈಡ್ನಲ್ಲಿ ಇಷ್ಟಿಷ್ಟ ಹತ್ರ ಊರು ಬಂದ್ರೂ ಅಲ್ಲಿ ಕುರಿ ದನ ಕರ ಯಾವ ಆಗಲ್ಲ. ಯಾಕಾಗಲ್ಲಂದರೆ ಅಲ್ಲಿದು ಮೇವು ನೀಚಿರುತ್ತೆ. ನಮ್ಮ ಕಡೆ ಬಯಲು ಸೀಮೆಯಲ್ಲಿ ಇದೆಯಲ್ಲ, ಈ ಬಳ್ಳಾರಿ ಚಳ್ಳಕೆರೆ ಸುತ್ತಮುತ್ತ ಅದು ಮಳೆ ಕಡಿಮೆ. ಆಕಸ್ಮಿಕ ಸ್ವಲ್ಪ ಒಂದು ಮಳೆ 2 ಮಳೆ ಬಂದರೆ ಇಷ್ಟುದ್ದ ಹುಲ್ಲು ಚಿಗುರು ಬರುತ್ತೆ. ಆ ಚಿಗುರು ಅದಕ್ಕೆ ತಿಂದು ಮತ್ತು ಶಕ್ತಿಯುತವಾಗಿರ್ತವೆ. ಒಳ್ಳೆ ಮಾಂಸ, ಒಳ್ಳೆ ರುಚಿಕರ ಇರ್ತದೆ. ಆ ಕುರಿಗಳ ಮಾಂಸಕ್ಕೆ ಹುಡುಕೊಂಡ್ಬರ್ತಕ್ಕಂಥ ಜನ ಇದ್ದಾರೆ ಇಲ್ಲಿಂದ. ಇಂಥದನ್ನೆಲ್ಲ ಕೆಡಿಸಿ ಅಭಿವೃದ್ಧಿನ ಹೆಸರಿನಲ್ಲಿ ಮೇಯ್ನು ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಇದು ಮಾಡಿದ್ರು. ನಾವು ಭಾರ್ಗವಿ ಮೇಡಮ್ ಅವರನ್ನು ಸಹ ESG ಮತ್ತು ನಾವು ನಮ್ಮ AKSಯಿಂದ ಕೋರ್ಟ್ಗೆಲ್ಲ ಹೋಗಿ 6 ತಿಂಗಳ ಸ್ಟೇ ತಂದೀವಿ. ಅದನ್ನ ಈ ರೀತಿ ಅಲ್ಲ ಅಂತಕ್ಕಂಥದ್ದು ನಮಗೆ ಭಾವನೆ ಇದೆ. ದಯವಿಟ್ಟು ನಿಮ್ಮ ಸೈನ್ಸ್ ಸಿಟಿನ ನೀವೇನೇ ಮಾಡ್ತಾರೆ ಅದ್ರ ಜೊತೆಗೆ ಎಲ್ಲ ಒಲೆಗೊಂಡ್ಬಿಡ್ದಾಗ ಎಲ್ಲ ಸೈನ್ಸ್ ಸಿಟಿ ಇರ್ತಿದ್ದೀರ. ಆ ಕಡೆ ಒಂದು ಅದು ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಅಂತ ಒಂದು ಕಡೆ ಇರ್ತಾರೆ, ಒಂದು ಕಡೆ ಇದನ್ನು ಭಾರತ ಅಂತ ಇರ್ತಾರೆ, DRDO ಅಂತ ಇರ್ತಾರೆ. ಇವೆಲ್ಲ ಒಂದೇ ಹತ್ರ ಹೊಲೆಗೊಂಡು ಬಿಡ್ಬೇಕಾಯ್ತು. ಇದು ಅಲ್ಲ ಅಂತಕ್ಕಂಥದ್ದು ನಮ್ಮ ಭಾವನೆ. ಮತ್ತೇನಿದ್ರೆ ನಮ್ಮೇನೋ We could probably take some questions. ಇನ್ನೂ ಆಳವಾಗಿ ನಾವು ನೋಡಬೇಕು ಅಂತಂದರೆ ಇವತ್ತು ಫಿಶರೀಸ್ ನಾವು ನೋಡಿದ್ವಿ, ಸಮುದ್ರದಲ್ಲಿ ಮೀನುಗಳು ಸಿಗ್ತಾ ಇಲ್ಲ ಅಂತ ಹೇಳಿ. ಆಲ್ರೆಡಿ ನಾವು ಡೆವಲಪ್ಮೆಂಟ್ ಹೆಸರಲ್ಲಿ ಇಂಡಸ್ಟ್ರಿಯಲ್ ಜಾಸ್ತಿ ಮಾಡ್ತಾ ಇದ್ದೀವಿ. ಆ ಇಂಡಸ್ಟ್ರಿಯಲ್ ಇದು ಕಸ ಎಲ್ಲ ಇವತ್ತು ಸಮುದ್ರಕ್ಕೆ ಹೋಗ್ತಾ ಇದೆ. ಆ ಸಮುದ್ರದ ನೀರಲ್ಲಿ ಇದೆಲ್ಲ ಸೇರಿದಾಗ ನಿಜವಾಗೂ ಮೀನುಗಳು ಹೇಳ್ತಿರುತ್ತೆ. ಅದಷ್ಟೇ ಅಲ್ಲ, ಇವತ್ತು ನಾವು ಸೈನ್ಸಲ್ಲಿ ಬಹಳ ಮುಂದೆ ಹೋಗಿದ್ದೀವಿ. ಸ್ಯಾಟಲೈಟ್ಗಳು ಎಲ್ಲ ದೇಶದಿಂದ ಸ್ಯಾಟಲೈಟ್ಗಳು ಹೋಗಿದ್ದಾರೆ. ಆ ಗಾರ್ಬೇಜ್ ಕೂಡ ಅರ್ಧ ಭೂಮಿಗೆ ಬಂದಿದೆ ಅಂತೆ, ಅರ್ಧ ಅಲ್ಲೇ ತೇಲ್ತಾ ಇದೆ ಅಂತ ಮೊನ್ನೆ ಎಲ್ಲ ಪೇಪರಲ್ಲಿ ಬಂದಿತ್ತು. ಅಂದರೆ ಅಲ್ಲಿ ಆಕಾಶದಲ್ಲಿ ಕೂಡ ಕಸ ಅನ್ನೋದು ತಿರುಗ್ತಾ ಇದೆ ಅಂತ ಹೇಳಿ. ಮತ್ತು ನಮ್ಮ ನೆಲದ ಮೇಲೆ ಏನಿದೆ ಕಸ, ಅದಕ್ಕೆ ವಿಲೇವಾರಿ ಕೂಡ ಜಾಗ ಇದ್ದಂಗೆ ಆಗ್ಬಿಟ್ಟಿದೆ. ಒಂದು ಪ್ಲಾಸ್ಟಿಕ್ ಹಾಕ್ಬೋದು ಮತ್ತು ಬೇರೆ ಎಲ್ಲ ರೀತಿ ಕಸ ಎಲ್ಲಿ ತೊಗೊಂಡೋಗಿ ಹಾಕೋದು ಅನ್ನೋದು ಒಂದು ದೊಡ್ಡ ಇದಾಗಿದೆ. ನಾವು ನಾನಾ ಥರದ ಕಾಯಿಲೆಗಳನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಮತ್ತು ಇದು ಡೆವಲಪ್ಮೆಂಟ್ ಹೆಸರಲ್ಲಿ ಅವತ್ತಿನ ದಿವಸ ಆಲದ ಮರಗಳು, ಅರಳಿ ಮರಗಳು ದೊಡ್ಡದಾಗಿ ಆಕ್ಸಿಜನ್ ಕೊಡ್ತಾ ಇದ್ವು. ಇವತ್ತು ರಸ್ತೆ ಮಾಡಬೇಕು ಅಂತ ಹೇಳಿಬಿಟ್ಟು ದೊಡ್ಡ ಕಾಂಕ್ರೀಟ್ ಕಾಡಾಗ್ಬಿಟ್ಟಿದೆ ಬ್ಯಾಂಗ್ಳೂರಿಂದ. ನಾನು ಇವಾಗ ಮೈಗ್ರೆಂಟ್ ಆಗಿ ಕೋಲಾರಕ್ಕೆ ಹೋಗ್ಬಿಟ್ಟಿದ್ದೀನಿ.
ಯಾಕಂದರೆ ಕೋಲಾರದಲ್ಲಿ ಬೇವಿನ ಮರಗಳು ಜಾಸ್ತಿ ಇದೆ, ಇದೆಲ್ಲ ಜಾಸ್ತಿ ಇದೆ, ಕಾಂಕ್ರೀಟ್ ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೂ ಶುರು ಆಗಿದೆ ಅಪಾರ್ಟ್ಮೆಂಟ್ಗಳು ಕಟ್ಟೋದಕ್ಕೆ. ಈ ಯಾವಾಗ ಮರಗಳ ಜಾಗನ ಯಾವಾಗ ಕಾಂಕ್ರೀಟ್ ಕಾಡುಗಳು ತಗೊಂಡ್ರು, ಆ್ಯಕ್ಚುಲಿ ಮಳೆ ಬರೋಕ್ಕೂ ಆಗಲ್ಲ, ಮತ್ತು ಸಿಮೆಂಟ್ ರೋಡ್ ಆಗ್ತಾ ಇದೆ, ತಾರ್ ರೋಡ್ ಆಗ್ತಾ ಇದೆ, ನೀರು ನೆಲಕ್ಕೆ ಹೋಗಲ್ಲ, ಅಂತರ್ಜಲ 300-400 ಅಡಿಗೆ ಸಿಗ್ತಾ ಇದ್ದಿದ್ದು ನೀರು 250ಕ್ಕೆ ಸಿಗ್ತಾ ಇದ್ದಿದ್ದು ನೀರು ಇವತ್ತು 1600 ಅಡಿ ಕೆಳಗಡೆ ಹೋದ್ರೂ ಅಂತರ್ಜಲನೂ ಹಾಳಾಗಿದೆ. ನಾವು ನೋಡಿದಂಗೆ ಇವತ್ತು ಕೋಲಾರ ಕ್ಯಾಸಿವಾಲಿ ನೀರು ಬಂದಿದೆ ಎಲ್ಲ ಕೆರೆಗಳಿಗೂ, ಅಲ್ಲಿ ಕೂಡ ಮೀನು ಎಲ್ಲ ಇದಾಗಿ ಮತ್ತು ಸುತ್ತಲೂ ಬೆಳೆಯೋದು ಅಂತರ್ಜಲದಲ್ಲಿ ಕೂಡ ಆ ನೀರು ಹೋಗಿದೆ. ಎಲ್ಲ ಕ್ಲೀನ್ ಮಾಡಿ ಕಳಿಸ್ತಾರೆ ಅಂತ ಹೇಳ್ತಾರೆ, 3ನೇ ಸಲ ಕ್ಲೀನೇ ಮಾಡಿಲ್ಲ ಅಂತ ಹೇಳಿ ಅಲ್ಲಿನೂ ಕೂಡ ಬೇರೆ ರೀತಿ ಕಾಯಿಲೆಗಳು ಇದಾಗ್ತಾ ಇದೆ. ಒಂದು ಹೌದು, ಡೆವಲಪ್ಮೆಂಟ್ ಅಂತ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಇವತ್ತು ಸೈಂಟಿಸ್ಟು ಇವರು ಸೂರ್ಯಗ್ರಹ ಎಲ್ಲಿದೆ, ಮಂಗಳ ಗ್ರಹ ಎಲ್ಲಿದೆ, ಇನ್ನೊಂದು ಗ್ರಹ ಇದೆ, ಅಲ್ಲಿ ನೀರಿದೆಯಾ, ಅಲ್ಲಿ ಕುಣಿ ಇದೆಯಾ, ಅಲ್ಲಿ ಮಣ್ಣಿದೆಯಾ, ಅಲ್ಲಿ ಇದೆಯಾ ಅಂತ ಹುಡುಕೋ ಬದಲು ಈ ಕಸ ಹಾಕೋದಕ್ಕೆ ಎಲ್ಲೇ ಇದು ಮಾಡಬೇಕು, ಈ ಗಾರ್ಬೇಜ್ ನೀರು ಹೋಗೋದಕ್ಕೆ ಎಲ್ಲಿ ಮಾಡಬೇಕು, ಇದನ್ನೇನು ಮಾಡಬೇಕು, ಇದನ್ನೇ ಸೈಂಟಿಸ್ಟ್ ಹುಡುಕ್ತಾ ಇಲ್ಲ ಅಂತ ನಾನು ಕೇಳ್ತೀನಿ. ಭೂಮಿ ಮೇಲೆ ಸದ್ಯಕ್ಕೆ ನಾವು ಬದುಕಿದೀವಿ, ಜನ ಅಲ್ಲಿ ಯಾರು ಜನ ಇದ್ದಾರೋ ಇಲ್ಲಿ ಹೋಗಿ ಗೊತ್ತಿಲ್ಲ, ಅವ್ರಿಗೋಸ್ಕರ ಅಲ್ಲಿ ಹೋಗಿ ಹುಡುಕಾಡೋದನ್ನ ಭೂಮಿ ಮೇಲೆ ಸಾಯ್ತಾ ಇರೋ ಜನಕ್ಕೋಸ್ಕರ ನಾವೇ ಸೃಷ್ಟಿ ಮಾಡೋದು. ಒಂದು ನೇಚರಿಂದ ಆಗುತ್ತೆ, ಪ್ರಕೃತಿ ವಿಕೋಪ ಆಗುತ್ತೆ, ಪ್ರಕೃತಿ ವಿಕೋಪ ಆಗೋಕ್ಕೂ ನಾವೇ ಕಾರಣ. ಎಲ್ಲೋ ಒಂದು ಕಡೆ ನೀಲಗಿರಿ ಹಾಕಿದ್ವಿ, ಇವಾಗ ನೀಲಗಿರಿ ತೆಗೀರಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ, ನೀಲಗಿರಿ ಬೆಳೆಸ್ರಿ ಅಂತ ಒಂದ್ಸಲ ಹೇಳಿದ್ರು, ಅದಾದ್ಮೇಲೆ ಮೊದಲು ಯಾಕೆ ಯೋಚನೆ ಮಾಡಲ್ಲ ಈ ಸೈಂಟಿಸ್ಟ್ ತಲೆಗಳು, ಯಾಕೆ ಅದನ್ನ ಮೊದಲು ಯೋಚನೆ ಮಾಡಲ್ಲ ಅಂತ. ಮತ್ತು ಬೆಳೀರಿ ಆಮೇಲೆ ಕಟ್ ಮಾಡಿ, ಬೆಳೀರಿ ಕಟ್ ಮಾಡಿ, ಹೀಗೆ ಮಾಡ್ತಾ ಯಾರನ್ನ ಪ್ರಯೋಗಶಾಲೆ ಮಾಡ್ಕೊಂಡಿದ್ದಾರೆ ನಮ್ಮಂಥ ಮನುಷ್ಯರನ್ನ ಅಂತ ಹೇಳಿದ್ರೆ, ಅವತ್ತು ನಾನು ಇವತ್ತು ಹೇಳಿದ್ರು ಕುರಿಗಳು ಹುಲ್ಲನ್ನು ತಿಂದ್ಬಿಟ್ಟು ಭಾಳ ರುಚಿಯಾಗಿರುತ್ತೆ ಅಂತ. ಇವತ್ತು ಪ್ಲಾಸ್ಟಿಕ್ ತಿಂದಿದ್ದ ಕುರಿಗಳು, ಪ್ಲಾಸ್ಟಿಕ್ ತಿಂದಿದ್ದ ಹಸುಗಳ ಹಾಲು ಕುಡಿದ್ರೆ ಇಲ್ಲದೇ ಇರೋ ರೋಗ ಬರ್ತಾ ಇದೆ ನಿಜವಾಗೂ. ಅವತ್ತು 8 ರೂಪಾಯಿ ಕೊಟ್ಟರೆ ಕೆಜಿ ಮಾಂಸ ಸಿಗ್ತಾ ಇತ್ತು, 4 ರೂಪಾಯಿ ಕೊಟ್ಟರೆ ಅರ್ಧ ಕೆಜಿ ತಂದ್ರೆ ಮನೆಯವರೆಲ್ಲ ತಿಂತಾ ಇದ್ವಿ. ಇವತ್ತು 800 ರೂಪಾಯಿ ಕೊಟ್ಟರು ಕೂಡ ನಮ್ಗೆ ಅಂಥ ಮಾಂಸನೂ ಸಿಗೋದಿಲ್ಲ, ಅಂಥ ಒಂದು ಇದು ಸಿಕ್ಕಲ್ಲ. ಮೀನಂದರೆ ಎಷ್ಟು ರುಚಿಯಾಗಿರ್ತೈತೆ. ಇವತ್ತು ಬ್ಯಾಂಗ್ಳೂರಿಂದ ಕೊಳಚೆ ನೀರನ್ನ ಕ್ಲೀನ್ ಮಾಡಿ ಕೆರೆಗಳು ಬಿಟ್ಟಿದ್ದಾರೆ ಅಂದರೆ ಆ ಕೆರೆ ಮೀನು ತಿನ್ನೋದಕ್ಕೆ ಕೂಡ ಅಸಹ್ಯ ಆಗುತ್ತೆ. ಬ್ಯಾಂಗ್ಳೂರು ನಾವು ತೊಳ್ಕೊಂಡಿದ್ದ ನೀರನ್ನು ನಮಗೆ ಮಹಾ ಭಾಗ್ಯಶಾಲಿ ಅಂತ ಹೇಳ್ಬಿಟ್ಟು ನಾವು ಅದನ್ನು ಬರಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ತೆಗೆದುಕೊಂಡು ಅದರಲ್ಲಿ ಮುಖ ತೊಳಿತಾ ಇದ್ದೀವಿ ಇವತ್ತು ನಾವು. ಅಂತಂದರೆ ನಿಜವಾಗ್ಲೂ ಬದುಕಿರೋ ಮನುಷ್ಯರನ್ನ ಸಾಯಿಸ್ಬಿಟ್ಟು ಯಾರೋ ಇಲ್ಲದೆ ಇರೋ ಗ್ರಹಗಳನ್ನ ಹುಡುಕೊಳ್ಳೋಕೆ ಹೋಗ್ತಾ ಇದ್ದಾರಲ್ಲ ಸೈಂಟಿಸ್ಟು, ಮತ್ತು ಇಲ್ಲಿರೋ ನಾವು ಸೃಷ್ಟಿ ಮಾಡಿರೋದನ್ನ ನಾಶ ಮಾಡೋದಕ್ಕೆ ಏನಾದರೂ ಕೆಲಸ ಮಾಡುತ್ತಾ ಇಸ್ರೋ ಆಗಲಿ ಇನ್ನೊಂದಾಗಲಿ ಅಂತ ನಾನು ಕೇಳೋದಕ್ಕೆ ಇಲ್ಲಿ ಬಯಸ್ತೀನಿ. Then electric vehicles, for producing battery we need minerals, so in that also we have a problem. Then after few years of usage of battery, how do you dispose of the battery? That is also a complex problem. So there are no easy solutions. But one thing I would like to mention, at personal level, what I can do, what I can contribute, it may be minuscule, but it should start from us. For example, without air condition, we are not able to live. Our chief guest is suffering because of the air condition. She is feeling very cold. Do we need this? Then, when you go to a restaurant, the tissue papers are used immensely. Tutti ಉಡ್ಸ್ಕೊಳ್ಳೋಕ್ಕೊಂದು ಒಂದು ಕೈ ಓಡ್ಸಕ್ಕೆ ಒಂದು ಟಿಶ್ಯೂ, ಇನ್ನೊಂದು ಕೈ, because easily freely it is available, so we don't think twice. So something should start from personal to personal basis. Then we should not get that ನಾವೇ ಹುಡ್ಕೊಂಡು ಆ ಥರ ಸರಿ ಇಲ್ಲ, ಇದು ಸರಿ ಇಲ್ಲ, ಸಿಸ್ಟಮ್ ಸರಿ ಇಲ್ಲ, ಇಲ್ಲಿಗೆ ನಿಲ್ಲಬಾರ್ದು. ಈ 4 ದಿನ ಏನು ನಡೆಯುತ್ತೆ ಇದನ್ನ ಒಂದು ಡ್ರಾಫ್ಟ್ ರೆಸಲ್ಯೂಷನ್ ಥರ ಮಾಡಿ, ಇಟ್ ಶುಡ್ ರೀಚ್ ದ ಕನ್ಸರ್ನ್ ಅಥಾರಿಟೀಸ್, ಅಟ್ಲೀಸ್ಟ್ ಸಮ್ ಎಫೆಕ್ಟ್ ಇಟ್ ವಿಲ್ ಹ್ಯಾವ್. ದಟ್ ಈಸ್ ಮೈ ಒಪಿನಿಯನ್. ಥ್ಯಾಂಕ್ ಯು. ನಮ್ಮದು 73rd ಮತ್ತು 74th ಅಮೆಂಡ್ಮೆಂಟ್ ಮಾಡಿ 30+ ವರ್ಷ ಆಯಿತು, ಬಟ್ ಇದುವರೆ ತನಕ ವಿ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಇಟ್. I was talking about renewable energy. Renewable energy under the Panchayat Raj Act is a direct function of the Panchayat. But Panchayat na ಮೂಲಲ್ಲಿ ಕೂಡಿಸ್ಬಿಟ್ಟು ನಾವು ಒಂದು ಪ್ಯಾರಾಸ್ಟೇಟಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ, and nobody has questioned it.
So if we get into it, we have to get our foot dirty now. We have ಕೊಚ್ಚೆನಲ್ಲಿ ಕಾಲು ಇಡಲೇಬೇಕು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಅಂತ ನನಗೆ ಅನ್ಸುತ್ತೆ. How many of us, by the time we finish school, can make a meal for ourselves? Starting there. So that's a living skill. So similarly in the rural areas, I think some basic level of math and a language skill is needed. But what they are doing on a daily basis, that is very important. And see, they know their landscape so well. One of my favorite examples is from Karyana's village. There are a whole lot of young boys who join their fathers in, shepherding. At the end of the day, that young boy will know how many sheep are there, and they also have a dog, and he will know exactly which sheep will be picked up by either the leopard or another wild animal. And he will also know through the day which is that one sheep which is not eaten properly, and he'll know which is that herb which he can, make a paste out of and hand feed that one sheep. And all this without cell phones and other gadgets and science. That is the kind of education today we don't have. And those who have that knowledge, we are weaning them away from that and putting them into a system which they are neither here nor there. Right? So another example I would like to give you is all our ITI training programs that have been offered in Karnataka and maybe the rest of the country as well. It is redundant today because everything has got digitized, mechanized, everything. Most of the people who've done their ITI training are working as security guards or drivers, or they're doing odd jobs because the skill they have is no longer needed. So if we don't think through these problems and bring in an interdisciplinary course at all levels, I think we'll have a youth who will not be able to take care of themselves, so forget about the planet. Thank you. They will put it in a development way. Both are the very parallel things, what I have observed. You just take the example of Bangalore city, now it is a metro city, mega city is going on. One side, it is the deforestation is going on in the name of development. And another side, we are finding the greenery in the parks at the top of the roof. It is maybe an imaginary development, better to be put in that way. The thing is, I will always accept development should be there. Because when we are young, Bangalore population was just 30 lakhs. Space is very spacious things were there. Now it is spreading like anything and reach to 1.5 crore. That means it is inevitable. If I take the example of transportation also, we should need metro, even suburban. Everything we need because it is the essential of the life. But along with the development, we have to think about how to keep the things, environment in a greenery way. That vision should be developed. Before making the conception and before making the hypothesis and all those things, they are also in touch with the reality. What to do? Not in the lab. We should be in the life. That we have to think. That is why I will just suggest to the panel discussion to take the thing seriously. How to make a binding between these two. No need of it. I can also make 100 comments. That is different. But the essence of the life is development. It should be. But keeping in view with the environment, and we should not be in the imaginary world. We should be in the reality world. To take care of the thank you. Thank you. Yes. Last question. Question, comment, whatever it is. Keep it short and to the point. Okay. So my name is Sarumati. So I would like to draw a parallel to Karyana's story. I have been working with this native cattle breed called Malayadu, which is prevalent in South Tamil Nadu, Theni, Virudhunagar, Madurai areas, which is also one of the cattle breeds which participate in Jallikattu, this bull and racing game. So this particular breed has also, like, due to this 2022 judgment, Madurai High Court judgment, there has been a statewide ban to enter any protected areas for grazing.
but these communities have been dependent on this for a long time, and just as Bhargavi has mentioned, like how they are integrated to the farming systems. Like in Virudhunagar, they are completely dependent on agriculture, and the system of penning has been prevalent, and this Malemadu has been an important part in it. And that's where my studies happening and understanding the FI for pastoralist communities, and how this the sad situation of this particular cattle breed having not been recognized by any national animal board, but is in the verge of decline, is again another sad story. But I would like to thank Karina for this sad story, for traveling for so long and bringing it to us is not something that has gone waste. We really want to have such conversations among our youth and these academic circles. And I'd also like to know about the legal proceedings, but I think we can take it off. Yes. Thank you, Karin.